ಪಾರ್ಥಸಾರಥಿ ನರಸಿಂಗರಾವ್ ಅವರು ಬರೆದಿರುವಂಥ ಇಲ್ಲವಾಗುತ್ತಲೇ ಎಲ್ಲವಾಗುವ ಈ ಕಥೆ ನನಗೆ ತುಂಬ ಇಷ್ಟ. ಈ ಕಥೆಯನ್ನು ಓದೋ ಪ್ರಯತ್ನ. ಅಧ್ಯಾಯ 1. ಕಥಾ ಪ್ರಾರಂಭ. ಅಕ್ಷಯ್ ಡಿಗ್ರಿ ಮುಗಿಸಿ ಕೆಲಸಕ್ಕೆ ಸೇರಿದ್ದ ಒಬ್ಬ ಯುವಕ. ಅದೇನೋ ಅವನಿಗೆ ಮೊದಲಿನಿಂದಲೂ ಹೊಸ ಜಾಗ, ಬೆಟ್ಟ, ಗುಡ್ಡ ಎಂದು ಒಬ್ಬೊಬ್ಬನೇ ಸುತ್ತುವ ಹುಚ್ಚು. ಚಿಕ್ಕ ವಯಸ್ಸಿನಿಂದಲೇ ಬಂದ ಅಭ್ಯಾಸ. ಗೆಳೆಯ ಮನು ಕರೆದ ಎನ್ನುವ ಕಾರಣಕ್ಕೆ ಅವನ ಜೊತೆ ಬದರಿ, ಕೇದಾರನಾಥ ಯಾತ್ರೆಗೆ ಹೊರಟಿರುವ. ಮುಂದಿನ ಕಥೆಯೇ ಇಲ್ಲವಾಗುತ್ತಲೇ ಎಲ್ಲವಾಗುವ. ಕಥಾ ಪ್ರಾರಂಭದ ಕಾಲ 1990 ನವೆಂಬರ್ ಮೊದಲ ವಾರ. ಅಕ್ಷಯ್ ಟೂರಿಗೆ ತೆಗೆದುಕೊಂಡು ಹೋಗಬೇಕಾದ ಎಲ್ಲ ವಸ್ತುಗಳನ್ನು ಒಂದೆಡೆ ಮಂಚದ ಮೇಲೆ ಜೋಡಿಸುತ್ತಿದ್ದ. ಅದರಲ್ಲಿ ಒಂದೆರಡು ಸೆಲ್ಲಿನ ಟಾರ್ಚ್ ಸಹ ಇತ್ತು. ಎಲ್ಲವೂ ಸರಿ ಇದೆಯಾ ಎಂದು ಒಮ್ಮೆ ನೋಡಿ ನಂತರ ಎಲ್ಲವನ್ನೂ 2 ಬ್ಯಾಗಿನಲ್ಲಿ ತುಂಬಿಸುವುದು. ಮೊದಲೇ ಬ್ಯಾಗಿನಲ್ಲಿ ಜೋಡಿಸಿಟ್ಟು ಏನನ್ನಾದರೂ ಮರೆತರೆ ತೆಗೆದು ಕಿತ್ತು ಹಾಕಿ ಮತ್ತೆ ಜೋಡಿಸುವವರಾರು? ಸೂಟ್ ಕೇಸ್ ಇದ್ದರೆ ಬಟ್ಟೆಗಳನ್ನು ಸುಕ್ಕಿಲ್ಲದಂತೆ ಒಯ್ಯಬಹುದು, ಆದರೆ ಅದು ಭಾರ ಜಾಸ್ತಿ, ಅದನ್ನು ಹೊತ್ತು ತಿರುಗುವುದು ಕಷ್ಟ. ಅಕ್ಷಯ್ ಅದಕ್ಕಾಗಿ ದೊಡ್ಡ ಡಫಲ್ ಬ್ಯಾಗ್ ಇಟ್ಟುಕೊಂಡಿದ್ದ. ಅವರ ಅಪ್ಪ ಅದನ್ನು ಕಿಟ್ ಬ್ಯಾಗ್ ಅನ್ನುವರು. ಅದರಲ್ಲಿ ಒಂದಿಷ್ಟು ವಸ್ತು ತುಂಬಿದರೆ ಅದನ್ನು ಕೈಲಿ ಹಿಡಿಯಲು ಅಥವಾ ಉದ್ದನೆ ಹಿಡಿ ಬಳಸಿ ಹೆಗಲಿಗೆ ನೇತಾಕಿ ನಡೆಯುವನು. ಚಿಕ್ಕ ಲೆದರ್ ಸೂಟ್ ಕೇಸ್ನಲ್ಲಿ ಒಂದಿಷ್ಟು ಇಸ್ತ್ರಿ ಮಾಡಿದ ಬಟ್ಟೆ ಇಡುವನು. ಹೆಗಲಿಗೆ ನೇತು ಹಾಕಲು ಉದ್ದನೆ ಪಟ್ಟಿಯ ಬಟ್ಟೆಯ ಬ್ಯಾಗ್ ಸದಾ ಇರುವುದು. ಅವನು ಎಲ್ಲವನ್ನೂ ಹುಡುಕಿ ಇಡುತ್ತಾ ಇರುವುದನ್ನು ನೋಡುತ್ತಾ ಕುಳಿತಿದ್ದ ಅವರ ತಾಯಿ ಸುಮಾ ಕೇಳಿದರು. ಅಲ್ಲವೋ ಅಕ್ಷಯ್, ಕಳೆದ ಬಾರಿ ಹೋಗುವಾಗಲೇ ಹೇಳಿದ್ದೆ, ಇದು ಕಡೆ ಸಲ ಅಮ್ಮ, ಇನ್ನು ಸದ್ಯಕ್ಕೆ ಹೀಗೆಲ್ಲ ಹೊರಡಲ್ಲ ಅಂತ. ಈಗ ಮತ್ತೆ ಹೊರಡ್ತಾ ಇದೆಯಲ್ಲಪ್ಪ. ಇಲ್ಲಮ್ಮ, ಈಗ ಹಿಂದಿನ ಹಾಗೆ ತಿಂಗಳು ಕಾಲ ಅಂತೆಲ್ಲ ಹೋಗಲ್ಲ, 10-15 ದಿನ ಅಷ್ಟೆ. ಅಷ್ಟಕ್ಕೂ ಮನುವಿಗೆ ಜಾಸ್ತಿ ರಜಾ ಸಿಕ್ಕಿಲ್ಲ, 10 ದಿನ ಅಷ್ಟೆ. ಅವನೂ ಹೇಳಿದ್ದಾನೆ ಬೇಗ ವಾಪಸ್ ಬರಬೇಕು ಎಂದು. ಅಕ್ಷಯ್ ತನ್ನ ಕೆಲಸ ಮಾಡಿಕೊಳ್ಳುತ್ತಲೇ ಹೇಳಿದ. ಸುಮಾ ಅಚ್ಚರಿಯಲ್ಲಿ ಕೇಳಿದರು. ಅದೇನೋ ಈ ಸಲ ಅದೇನೋ ಮನು ಅಂತ ಅವನ ಬಾಲ ಇಟ್ಕೊಂಡು ಹೊರಟಿದ್ದೀಯಾ? ನೀನು ಯಾವಾಗಲೂ ಒಬ್ಬನೇ ಅಲ್ವೇ ಸುತ್ತಲೂ ಹೋಗೋದು? ಅವನು ನಿನ್ನ ಹಾಗೆ ಸುತ್ತುವ ಹುಚ್ಚು ಇರುವವನೇನು? ಹಾಗೇನೂ ಇಲ್ಲಮ್ಮ, ಅವನಿಗೆ ಅದೇನೋ ಉತ್ತರ ಭಾರತ, ಹಿಮಾಲಯ ಎಂದೆಲ್ಲ ಸುತ್ತುವ ಆಸೆಯಾಗಿದೆ. ಬದರಿ, ಕೇದಾರ ಮಾತ್ರ ನೋಡಿದರೆ ಸಾಕು ಅನ್ನುತ್ತಾ ಇರುವನು. ಆದರೆ ಒಬ್ಬನೇ ಹೋಗಿ ಅಭ್ಯಾಸವಿಲ್ಲವಂತೆ. ಇನ್ನು ಟ್ರಾವೆಲ್ಸ್ ಮೂಲಕ ಎಂದು ಹೋದರೆ ಅಷ್ಟು ದಿನ ರಜಾ, ಹಣ ಎಲ್ಲವನ್ನು ಹೊಂದಿಸುವುದು ಕಷ್ಟ. ನನ್ನನ್ನು ಕೇಳಿದ, ನೀನು ಬರುವೆಯ ಜೊತೆಗೆ ಎಂದು. ನಾನು ಸರಿ ಎಂದು ಹೊರಟೆ. ಕಾಶಿಗೆ ಹೋಗಿ ಅಲ್ಲಿಂದ ಬದರಿ, ಕೇದಾರನಾಥ ನೋಡಿ ಬರುವೆವು, ಅಕ್ಷಯ್ ಹೇಳಿದ. ಅದನ್ನು ಕೇಳಿದ ಸುಮಾ ನುಡಿದರು. ಇನ್ನು ಮೇಲೆ ಇವೆಲ್ಲ ಸ್ವಲ್ಪ ಕಡಿಮೆ ಮಾಡಪ್ಪ. ನಾವು ಇರೋದು ಇಬ್ಬರು, ನೀನು ದೂರ ಅಂತೆಲ್ಲ ತಿಂಗಳುಗಟ್ಟಲೆ ಮನೆ ಬಿಟ್ಟು ಹೋದರೆ ನನಗೂ ಗಾಬರಿಯೇ. ಈ ನಡುವೆ ಎಲ್ಲ ಇವರ ಆರೋಗ್ಯ ಸರಿ ಇಲ್ಲ, ನೀನೇ ನೋಡಿದ್ದೀಯಲ್ಲ. ರಿಟೈರ್ಡ್ ಆದ ಮೇಲೆ ಅದೇನೋ ಇದ್ದಕ್ಕಿದ್ದ ಹಾಗೆ ಇಳಿದು ಹೋಗಿದ್ದಾರೆ. ನೀನು ಇರಲ್ಲ ಅಂದರೆ ಅದೇನೋ ನನಗೂ ಕೈಕಾಲೇ ಆಡಲ್ಲ. ಅಕ್ಷಯ್ ಅಮ್ಮನ ಎದುರು ಇದ್ದ ಕುರ್ಚಿಯಲ್ಲಿ ಕುಳಿತುಕೊಂಡ. ಅದೇಕಮ್ಮ, ನಾನೆಲ್ಲೋ ಹಿಂದೆ ಬರುವುದಿಲ್ಲ ಅನ್ನುವ ಹಾಗೆ ಟೆನ್ಷನ್ ಮಾಡ್ಕೊಳ್ತೀಯಾ? ಹೇಳಿದೆನಲ್ಲ, ಈ ಸಲ ಎಲ್ಲೂ ಹೋಗಲ್ಲ. ಬದರಿ, ಕೇದಾರ ಅನ್ನುವರಲ್ಲ, ಅಲ್ಲಿಗೆ ಹೋಗಿ ಹಿಂದೆ ಬಂದು ಬಿಡುವೆವು ಅಷ್ಟೇ, ಹೆಚ್ಚು ಚಿಂತಿಸಬೇಡ, ಸುಮಾ ಹೇಳಿದರು. ಆಯಿತು ಬಿಡು, ಆದರೆ ನನ್ನ ಮಾತು ಕೇಳು. ನೀನು ಈ ಸಲ ಟೂರ್ ಮುಗಿಸಿ ಬರುತ್ತಿದ್ದ ಹಾಗೆ ಯಾವುದಾದರೂ ಹುಡುಗಿಯನ್ನು ಒಪ್ಪಿ ಮದುವೆ ಕೆಲಸ ಮುಗಿಸು. ನಿನಗೆ ಆಗಲೇ 28 ವರ್ಷ ಆಯಿತು. ಈಗಾಗಲೇ ತಡವಾಗಿದೆ. ಇನ್ನು 30 ಅಂತೇನಾದರೂ ಆಗಿ ಹೋದರೆ ಹುಡುಗಿಯರು ಒಪ್ಪುವುದು ಕಷ್ಟ, ಅಕ್ಷಯ್ ಹೇಳಿದ. ನಾನು ಈಗಲೂ ಮದುವೆ ಆಗಲ್ಲ ಎಂದು ಎಲ್ಲಿ ಹೇಳಿರುವೆ? ನೀನು ನನಗೆ ಸರಿ ಹೋಗುವ ಹುಡುಗಿಯನ್ನು ತರುವುದೂ ಇಲ್ಲ. ಚೆನ್ನಾಗಿರುವ ಹುಡುಗಿ ಬಂದರೆ ಜಾತಕ ಸರಿಯಿಲ್ಲ ಅನ್ನುವಿರಿ. ಜಾತಕ ಸರಿ ಇರುವ ಹುಡುಗಿ ಬಂದರೆ ಮತ್ತೇನೋ ಕಾರಣ ಆಗಿ ತಪ್ಪಿ ಹೋಗುತ್ತದೆ. ಇದರಲ್ಲಿ ನನ್ನ ತಪ್ಪೇನಿದೆ? ಸುಮಾ ಬೇಸರದಿಂದ ಹೇಳಿದರು. ಸರಿಯಪ್ಪ, ಅದೇನು ಕಾಲವೋ. ಈಗ ಹುಡುಗಿಯರೇ ಸಿಗುವುದು ಕಷ್ಟ ಎನ್ನುವಂತೆ ಆಗಿ ಹೋಗಿದೆ. ಈಗಲೂ ಇವರು ಯಾರನ್ನು ನೋಡಿ ಬರುವೆ ಎಂದು ಅದೆಲ್ಲೋ ಹೋಗಿದ್ದಾರೆ. ಸರಿ, ಆಗಲೇ ತಡ ಆಯಿತು, ಊಟಕ್ಕೆ ಏಳುವೆಯೇನೋ? ಅಕ್ಷಯ್ ಹೇಳಿದ. ಇರಲಿ ಬಿಡಮ್ಮ, ಅಪ್ಪ ಎಲ್ಲೋ ಹೋಗಿರುವರು, ಬರಲಿ, ಜೊತೆಯಲ್ಲಿ ಊಟ ಮಾಡೋಣ. ಇನ್ನು ನಾಳೆಯಿಂದ ಜೊತೆ ಸಿಗಲ್ಲ, ಸುಮಾ ಹೇಳಿದರು. ಹಾಗೆಂದರೆ ಏನೋ? ಅಕ್ಷಯ್ ಹೇಳಿದ ನಗುತ್ತಾ.
ಗೊತ್ತಲ್ಲ, ಇಂದು ರಾತ್ರಿ ರೈಲಿಗೆ ಟಿಕೆಟ್ ಬುಕ್ ಆಗಿದೆ. ಇವತ್ತು ಬಿಟ್ಟರೆ ಇನ್ನು 15-20 ದಿನ ಇಲ್ಲಿ ಇರಲ್ಲ ಅಲ್ಲವೇ, ಅದಕ್ಕೆ ಹೇಳಿದೆ. ನಿನ್ನದೊಳ್ಳೆ ಕತೆ ಆಯಿತು, ಎಲ್ಲದಕ್ಕೂ ಗಾಬರಿ ಬೀಳುವುದು. ಸುಮಾ ಎದ್ದು ಟಿವಿ ಹಾಕಿದರು. ಇದರಲ್ಲಿ ಮುಖವೇ ಸರಿಯಾಗಿ ಕಾಣಲ್ಲ, ಮೇಲೆ ಹೋಗಿ ಆಂಟಿನಾ ಸರಿಯಾಗಿ ತಿರುಗಿಸು ಅಂತ 2 ದಿನದಿಂದ ಹೇಳುತ್ತಾ ಇದ್ದರೂ ಯಾರು ಕಿವಿಗೆ ಹಾಕಿಕೊಳ್ಳಲ್ಲ, ಗೊಣಗಿದರು. ಅದಕ್ಕಿಂತ ಮುಂಚೆ ನೀನು ಕಣ್ಣು ಪರೀಕ್ಷೆ ಮಾಡಿಸಿ ಕನ್ನಡಕ ಹಾಕಿಕೊ, ಮಗ ಅಕ್ಷಯ್ ನಗುತ್ತಾ ಹೇಳಿದ. ಅಕ್ಷಯ್ ಕಪಾಟಿನಿಂದ ಬಟ್ಟೆಗಳು, ಸ್ವೆಟರ್, ತಲೆಗೆ ಮಫ್ಲರ್, ಗ್ಲೌಸ್, ಶೂಗಳು ಎಲ್ಲವನ್ನೂ ಮಂಚದ ಮೇಲೆ ಜೋಡಿಸಿ ಮುಗಿಸುವಾಗಲೇ ಹೊರಗೆ ಹೀರೋಪುಗ್ ಗಾಡಿ ಮನೆ ಮುಂದೆ ನಿಂತ ಶಬ್ದ ಆಗಿ ಅವರ ಅಪ್ಪ ಬಂದದ್ದು ತಿಳಿಯಿತು. ಮನದಲ್ಲೇ ಅಂದುಕೊಂಡ, ಈ ಅಪ್ಪ ಕಾಲೇಜು ಹುಡುಗರು ಅಂದುಕೊಂಡಿದ್ದಾರೇನೋ, ಬೆಳಗ್ಗೆ ಎದ್ದರೆ ಸಾಕು ತಮ್ಮ ಹೀರೋಪುಗ್ ಹತ್ತಿ ಎಲ್ಲೋ ಹೊರಟು ಬಿಡುವರು. ಅಕ್ಷಯ್ನ ಅಪ್ಪ ಶ್ರೀನಿವಾಸ ಕೇಂದ್ರ ಸರ್ಕಾರದ ಭೂವಿಜ್ಞಾನ ಇಲಾಖೆಯಲ್ಲಿ ಕೆಲಸದಲ್ಲಿದ್ದವನು. 3 ತಿಂಗಳ ಕೆಳಗೆ ನಿವೃತ್ತಿ ಹೊಂದಿದವನು. ಮಗ ಅಕ್ಷಯ್ ಎಂದರೆ ಅವನಿಗೆ ಅಪಾರ ಪ್ರೀತಿ. ಆದರೂ ಅವನಿಗೆ ಮಗನ ತಿರುಗುವ ಹುಚ್ಚು ಅರ್ಥವಾಗದ ವಿಷಯ. ಸಾಧಾರಣ ಬಿಕಾಂ ಡಿಗ್ರಿ ಮುಗಿಸಿದ ಅಕ್ಷಯ್ಗೆ ಸ್ಥಿರವಾದ ಕೆಲಸ ಎಂದು ಯಾವುದೂ ಸಿಗಲಿಲ್ಲ. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಎನ್ನುವ ಕೆಲಸವೂ ಅಂಥದೇ. ಅವನಿಗೆ ಎಂದು ವಹಿಸಿದ ಜಿಲ್ಲೆಗಳ ಡಾಕ್ಟರ್ಗಳ ಬಳಿ ಹೋಗುವುದು, ತಮ್ಮ ಕಂಪನಿಯ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಕೊಡುವುದು, ಅವರಿಗೆ ಸ್ಯಾಂಪಲ್, ಗಿಫ್ಟ್ ಇತ್ಯಾದಿಗಳನ್ನು ನೀಡಿ ರೋಗಿಗಳಿಗೆ ತಮ್ಮದೇ ಕಂಪನಿಯ ಮೆಡಿಸಿನ್ಗಳನ್ನು ಬರೆದುಕೊಡಲು ಒಲಿಸುವುದು. ಮತ್ತೆ ಅದೇ ಏರಿಯಾದಲ್ಲಿರುವ ಮೆಡಿಕಲ್ ಶಾಪ್ಗಳಿಗೆ ಹೋಗಿ ತಮ್ಮ ಕಂಪನಿ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನೀಡಿ ಅವರಿಂದ ಔಷಧಗಳ ಆರ್ಡರ್ ಪಡೆಯುವುದು. ಅವನಿಗೆ ಅದೇನೂ ಆಸಕ್ತಿದಾಯಕ ಕೆಲಸವಲ್ಲ. ಆದರೆ ಬೇರೆ ಏನು ಕೆಲಸ ಅವನಿಗೆ ಸಿಗುತ್ತಿಲ್ಲ. ಅವನಿಗೆ ಮತ್ತೊಂದು ಹುಚ್ಚು ಎಂದರೆ ಟ್ರೆಕ್ಕಿಂಗ್ ಹೋಗುವುದು. ಹಾಗೆಂದು ಟೂರ್ ಹಾಗೂ ಟ್ರೆಕ್ಕಿಂಗ್ ಎಂದರೆ ಎಲ್ಲರ ಹಾಗೆ ಯಾವುದೋ ಟೂರಿಸ್ಟ್ ಏಜೆನ್ಸಿಗಳೋ ಟ್ರೆಕ್ಕಿಂಗ್ ಏರ್ಪಡಿಸುವ ಸಂಸ್ಥೆಗಳ ಮೂಲಕ ಅವನು ಟೂರ್ ಹೋದವನೇ ಅಲ್ಲ. ಅವನಿಗೆ ಒಬ್ಬನೇ ಟೂರ್ ಹೋಗುವುದು ಎಂದರೆ ಅದೇನೋ ಆಸೆ. ಮೊದಲೇ ಬಸ್ಗಳಲ್ಲಿ ಟಿಕೆಟ್ ಬುಕ್ ಮಾಡುವುದು, ಹೋಟೆಲ್ಗಳಲ್ಲಿ ರೂಮ್ ರಿಸರ್ವ್ ಮಾಡುವುದು ಇವೆಲ್ಲ ಅವನ ಶೈಲಿ ಅಲ್ಲ. ಬಹುಶಃ ಹೈಸ್ಕೂಲು ಕಾಲೇಜು ದಿನಗಳಲ್ಲಿ ಸಹ ಹಾಗೇ ಇದ್ದ. ರಜಾ ದಿನಗಳು ಬಂದರೆ ಸರಿ, ಅಪ್ಪ ಅಮ್ಮನನ್ನು ಗೋಗರೆದು ಒಂದಿಷ್ಟು ಹಣ ಪಡೆದು ಕರ್ನಾಟಕದ ವಿವಿಧ ಜಾಗಕ್ಕೆ ಸುತ್ತಲು ಹೋಗುವನು. ಅವನದು ತೀರಾ ವಿಚಿತ್ರ. ಅಂಗಡಿಗಳಲ್ಲಿ ಸಿಗುತ್ತಿದ್ದ ಶಾರದಾ ಅಟ್ಲಾಸ್ ಹಿಡಿದು ಅದರಲ್ಲಿ ಆಯಾ ಜಿಲ್ಲೆಯ ಮ್ಯಾಪ್ ಹಿಡಿದು ಸುತ್ತಲೂ ಹೊರಟು ಬಿಡುವನು. ಚಿಕ್ಕಮಗಳೂರಿಗೆ ಎಂದು ಹೋದರೆ ಆ ಜಿಲ್ಲೆಯಲ್ಲಿ ಇರುವ ಸ್ಥಳಗಳಾದ ಶೃಂಗೇರಿ, ಹೊರನಾಡು, ಕುದುರೆಮುಖ ಎಂದು ಆ ಜಿಲ್ಲೆಯಲ್ಲಿ ಇರುವ ಚಿಕ್ಕ ಚಿಕ್ಕ ಸ್ಥಳಗಳನ್ನು ಬಿಡದೆ ಸುತ್ತುವನು. ಅವನ ಲಗೇಜ್ ಸಹ ಹೆಚ್ಚು ಇರುತ್ತಾ ಇರಲಿಲ್ಲ. ಒಂದು ಪ್ಯಾಂಟ್, ಶರ್ಟ್, ಹೆಗಲಿಗೆ ಒಂದು ಚೀಲ, ನೀರಿನ ಬಾಟಲ್, ಒಂದಿಷ್ಟು ಹಣ, ಜೊತೆಯಲ್ಲಿ ಓದಲು 1-2 ಪುಸ್ತಕ. ಒಂದು ಸ್ಥಳಕ್ಕೆ ಹೋಗುವುದು, ಅಲ್ಲಿಂದ ಸಮೀಪದಲ್ಲಿ ಯಾವ ಸ್ಥಳ ಇದೆ ಎಂದು ಕೇಳಿ ತಿಳಿದು ಇಲ್ಲವೇ ಅಟ್ಲಾಸ್ ನೋಡಿ ಮುಂದಿನ ಸ್ಥಳಕ್ಕೆ ಬಸ್ಸು ಹತ್ತಿ ಬಿಡುವನು. ಮಲಗಲು ಹೋಟೆಲ್ ರೂಮೇ ಬೇಕು ಎನ್ನುವ ನಿರೀಕ್ಷೆ ಸಹ ಇಲ್ಲ. ಹಣ ಮುಗಿಯುವಾಗ ತನ್ನ ಊರಿಗೆ ಹಿಂದೆ ಹೊರಡುವನು. ಹೀಗೆ ಕಾಲೇಜಿಗೆ ರಜಾ ಎನ್ನುವಾಗ 8, 10, 15 ದಿನ ಸುತ್ತುವನು. ವಿಶೇಷವಾಗಿ ಅವನಿಗೆ ಕಾಡುಗಳಲ್ಲಿ, ಬಯಲಲ್ಲಿ ಸುತ್ತುವುದು ಇಷ್ಟ. ಹಾಗಾಗಿ ಹಲವಾರು ಸಲ ಒಂದು ಊರಿನಿಂದ ಮತ್ತೊಂದು ಊರಿಗೆ ನಡೆದು ಹೋದದ್ದೂ ಇದೆ. ಮುಖ್ಯವಾಗಿ ಅವನಿಗೆ ಆಗುತ್ತಾ ಇದ್ದದ್ದು ಹಣದ ಕೊರತೆ. ಅವನ ಆಸಕ್ತಿಗೆ ಸರಿಯಾಗಿ ಅವನ ತಂದೆಯಿಂದ ಹಣ ಸಿಗುತ್ತಾ ಇರಲಿಲ್ಲ. ಹಾಗಾಗಿ ಕಾಲೇಜಿಗೆ ಹೋಗುವಾಗ ಅವನು ವಿರಾಮದ ಸಮಯದಲ್ಲಿ ಒಂದಿಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ಹಣ ಕೂಡಿಡುವನು. ಅವನ ತಂದೆ ತಾಯಿಗೆ ಅವನ ಈ ಹುಚ್ಚು ತಿಳಿದಿರುವುದೇ. ಏನೋ ಅವನ ಆಸಕ್ತಿ ಎಂದು ಸುಮ್ಮನಾಗುವರು. ಹೀಗೆ ಅವನು ಹೈಸ್ಕೂಲು ಮುಗಿದ ನಂತರ ಡಿಗ್ರಿ ಮುಗಿಸುವುದರೊಳಗೆ ಕರ್ನಾಟಕದ ಬಹುತೇಕ ಸ್ಥಳಗಳನ್ನು ನೋಡಿದ್ದ. ಬೇರೆಯವರಿಗಿಂತ ಅವನ ಸುತ್ತಾಟ ವಿಭಿನ್ನವಾಗಿದ್ದ ಕಾರಣ ಕರ್ನಾಟಕದ ಸ್ಥಳಗಳ ಬಗ್ಗೆ ಅವನ ಜ್ಞಾನ ಹೆಚ್ಚೇ ಇದ್ದಿತು. ಅಕ್ಷಯನ ಈ ಸುತ್ತಾಟದ ಹುಚ್ಚು ಅವನ ಓದು ಮುಗಿದು ಕೆಲಸ ಎಂದು ಸೇರಿದಾಗ ಮತ್ತೂ ಹೆಚ್ಚಿತು. ಈಗ ಹಣಕಾಸಿನ ವಿಷಯದಲ್ಲಿ ಅವನು ಹೆಚ್ಚು ಸ್ವತಂತ್ರ. ಅವನ ತಂದೆ ತಾಯಿ ಸಹ ಅವನು ದುಡಿದು ತರುವ ಸಂಬಳ ಮೆಚ್ಚಿಕೊಂಡಿರಲಿಲ್ಲ. ತಾಯಿ ಸ್ಕೂಲ್ ಟೀಚರ್ ಆಗಿದ್ದು, ತಂದೆ ಸಹ ಉದ್ಯೋಗಿ. ಹಾಗಾಗಿ ಮನೆಯಲ್ಲಿ ಹಣಕಾಸಿನ ತೊಂದರೆಯೇನಿರಲಿಲ್ಲ. ಆದರೆ ಅವರಿಗೆ ಚಿಂತೆ ಇದ್ದದ್ದು ಮಗ ಒಂದು ಸರಿಯಾದ ಕೆಲಸ ಹುಡುಕಿಕೊಳ್ಳದೆ ಅದ್ಯಾವುದೋ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಲಸ ಹಿಡಿದಿದ್ದ. ಅದರಲ್ಲಿ ಅವನ ಕೆಲಸವೆಲ್ಲ ಸುತ್ತುವುದೇ. ಒಮ್ಮೆ ಹೊರಟರೆ 2-3 ದಿನ ಆಫೀಸಿನ ಕೆಲಸದ ಮೇಲೆ ಹೋದರೆ ಮತ್ತೆ 3 ದಿನ ಮನೆಯಲ್ಲಿ ಇರುವನು.
ಇದೆಂತಹ ಕೆಟ್ಟ ಕೆಲಸ ಹಿಡಿದ ಇವನು ಎನ್ನುವ ಆತಂಕ ಅವರಿಗೆ. ಆದರೆ ಅವನಿಗೆ ಅದೇನೋ ಒಂದು ಕಟ್ಟಡದ ಒಳಗೆ ಕುಳಿತು ಟೇಬಲ್ ಹಿಂದೆ ಕುರ್ಚಿ ಹಾಕಿ ಅದರ ಮೇಲೆ ಕುಳಿತು ಅಕೌಂಟು ಅದು ಇದು ಎಂದು ಬರೆಯುತ್ತಾ ದಿನಪೂರ್ತಿ ಕುಳಿತಿರುವುದು ಅವನಿಗೆ ಆಗಿ ಬರದ ಕೆಲಸ ಆಗಿತ್ತು. ಕೆಲಸಕ್ಕೆ ಸೇರಿದ ನಂತರ ಅವನ ಸುತ್ತಾಟ ಮತ್ತಷ್ಟು ವಿಸ್ತರಿಸಿತ್ತು. ವರ್ಷ 6 ತಿಂಗಳಿಗೊಮ್ಮೆ ಉತ್ತರ ಭಾರತ ಹಿಮಾಲಯ ಎಂದು ಸುತ್ತಾಟಕ್ಕೆ ಹೊರಟು ಬಿಡುವನು. ಮೊದಲ ಬಾರಿ ಟ್ರೆಕ್ಕಿಂಗ್ ಎಂದು ಯಾವುದೋ ಏಜೆನ್ಸಿ ಮೂಲಕ ಹಿಮಾಲಯದ ಕಡೆ ಹೋಗಿ ಬಂದ ನಂತರ ಅಲ್ಲಿಯ ನೆಲ ಭಾಷೆಗಳ ಪರಿಚಯ ಮಾಡಿಕೊಂಡವನು ನಂತರ ಒಬ್ಬನೇ ನಿರಾತಂಕವಾಗಿ ಹೋಗಿಬಿಡುವನು. ಹಾಗೆ 10 ಸಲ ಹೋಗಿ ಬಂದಿದ್ದ. ಇವನು ಹೀಗೆ ತಿಂಗಳುಗಳ ಕಾಲ ಟೂರ್ ಎಂದು ಹೋದರೆ ರಜಾ ಯಾರು ಕೊಡುವರು? ಹೀಗಾಗಿ ಕೆಲವೊಮ್ಮೆ ಅವನು ಟೂರು ಮುಗಿಸಿ ಹಿಂದೆ ಬರುವಾಗ ಅವನ ಜಾಗಕ್ಕೆ ಕಂಪನಿ ಮತ್ಯಾರನೋ ನೇಮಿಸಿಬಿಡುತ್ತಿದ್ದರು. ಇವನು ಅದನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ಳದೆ ಮತ್ಯಾವುದೋ ಕಂಪನಿಯಲ್ಲಿ ಕೆಲಸ ಹುಡುಕುತ್ತಿದ್ದ. ಅವನ ತಾಯಿಗೆ ಅದೇನೋ ಮಗ ಮದುವೆಯಾಗಿ ಜೀವನದಲ್ಲಿ ನೆಲೆಗೊಳ್ಳಲಿ ಎಂದು ಆಸೆ. ತಂದೆಗೆ ಇವನ ಬಗ್ಗೆ ನಂಬಿಕೆ ಅನಿಸುತ್ತಾ ಇರಲಿಲ್ಲ. ಒಂಟಿ ಆಗಂತುಕನಂತೆ ಸದಾ ಸುತ್ತಲೂ ಹೋಗುವ ಇವನ ಸುತ್ತಾಟದ ಹುಚ್ಚು ಮದುವೆ ನಂತರ ಸಹ ಕಡಿಮೆ ಆಗಬಹುದು ಎಂದು ಅವರು ನಂಬಿರಲಿಲ್ಲ. ಹಾಗಾಗಿ ಇವನ ಜೊತೆ ಹೊಂದಿಕೊಳ್ಳಲು ಅದ್ಯಾವುದೋ ಹೆಣ್ಣು ಮಗು ಬಂದು ಕಷ್ಟ ಬೀಳಬೇಕೇ ಎಂದರೆ ತಾಯಿ ಮಾತ್ರ ಹೇಳುವಳು, ಅದೆಲ್ಲ ಏನಿಲ್ಲ, ಈ ಎಲ್ಲ ಹುಡುಗಾಟಗಳು ಹಲವರಿಗೆ ಇರಬಹುದು, ಆದರೆ ಒಮ್ಮೆ ಮದುವೆ ಎಂದು ಆದರೆ ಅದು ಕಡಿಮೆಯಾಗಿ ಹೆಂಡತಿಯ ಜೊತೆ ಇರುವನು ಎಂದು ಅವರ ಅಭಿಪ್ರಾಯ. ಹೀಗಾಗಿ ಮಗನ ಮೇಲೆ ಮದುವೆಯ ಒತ್ತಡ ಹಾಕುತ್ತಾ ಇದ್ದರು. ಅಕ್ಷಯ್ ಸಹ ಮದುವೆ ಆಗಲು ಒಪ್ಪಿದ್ದ. ಅವನಿಗೂ ಮನಸ್ಸೆ ಎಲ್ಲರಂತೆ ತಾನು ಮದುವೆಯಾಗಿ ಜೀವನದಲ್ಲಿ ತಳ ಊರಬೇಕು ಎಂದು. ಆದರೆ ಹುಡುಗಿಯರು ಒಪ್ಪುವುದು ಒಂದು ಸಮಸ್ಯೆ ಎನ್ನುವಂತೆ ಇದ್ದಿತ್ತು. ಇವನ ಕೆಲಸ ನೋಡುವಾಗ ಯಾರು ಅವನನ್ನು ಒಪ್ಪರು, ಅವನನ್ನು ಮದುವೆಯಾಗಲು ಮುಂದೆ ಬರರು. ಮೆಡಿಕಲ್ ರೆಪ್ ಒಂದು ಸದಾ ಸುತ್ತಾಟದ ಕೆಲಸ. ಒಂದೊಂದು ಸಲ ಒಂದು ಜಿಲ್ಲೆಯ ಊರುಗಳಲ್ಲಿ ಅವನ ಓಡಾಟ. ಹುಡುಗಿಯ ಅಪ್ಪ ಅಮ್ಮ ಸಹ ಅವನಿಗೆ ತಮ್ಮ ಮಗಳನ್ನು ಕೊಡಲು ಹಿಂದೆ ಮುಂದೆ ನೋಡುವರು, ಯೋಚಿಸುವರು. ಹಾಗಾಗಿ ಈ ನಡುವೆ ಅವನು ತನ್ನ ಕೆಲಸ ಬದಲಾಯಿಸಿಕೊಂಡರೆ ಒಳ್ಳೆಯದೇನೋ ಎಂದು ಚಿಂತಿಸುತ್ತಿದ್ದ. ಈ ನಡುವೆ ಅವನ ಜೊತೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತೊಬ್ಬ ಕೆಲಸಗಾರ ಮನು. ಅವನ ಪೂರ್ತಿ ಹೆಸರು ಮನುರಾಜ್. ಹಾಗೆಂದರೆ ಏನೋ ಎಂದರೆ ಕುಬೇರ ಅಂತೆ ಅರ್ಥ ಎಂದು ನಗುವನು. ನೋಡೋ, ನಮ್ಮ ಅಪ್ಪ ನಾನು ಕುಬೇರ ಆಗಲಿ ಎಂದು ಮನುರಾಜ ಎಂದು ಹೆಸರಿಟ್ಟರೋ, ನಾನು ಬಿಕಾರಿಯಂತೆ ಬೀದಿ ಸುತ್ತುವ ಕೆಲಸಕ್ಕೆ ಸೇರಿದೆ. ಅಕ್ಷಯ್ ಸಹ ನಗುವನು. ಹಾಗೆ ಹೆಸರಿಗೆ ತಕ್ಕ ಹಾಗೆ ಯಾರು ಇರಲಾಗದು ಬಿಡು ಎನ್ನುವನು. ಮನು ಒಮ್ಮೆ ಕೇಳಿದ, ನೀನು ಉತ್ತರ ಭಾರತಕ್ಕೆ ಹಲವು ಸಲ ಹೋಗಿರುವೆಯಲ್ಲ, ನನಗೆ ಅದೇನೋ ಬದ್ರಿ ಕೇದಾರನಾಥ ನೋಡಬೇಕು ಎಂದು ಆಸೆ. ನನ್ನ ಜೊತೆಗೆ ಬರುವೆಯಾ? ಒಮ್ಮೆ ಹೋಗಿ ಬರೋಣ? ಅಕ್ಷಯ್ ಕೇಳಿದ. ಅದೆಲ್ಲ ವಯಸ್ಸಾದವರ ಕೋರಿಕೆ, ಅದೇನು ನಿನಗೆ ಅಲ್ಲಿ ಹೋಗುವ ಆಸೆ? ಮನು ಹೇಳಿದ. ಹಾಗೇನೂ ಇಲ್ಲ, ಸಮಯ ಆಗುವಾಗ ಜೊತೆ ಎಂದು ಸಿಕ್ಕರೆ ಹೋಗಿ ಬರಬೇಕು ಅಷ್ಟೆ. ಅಲ್ಲದೆ ಟೂರ್ ಪ್ಯಾಕೇಜ್ ಎಂದು ಹೋಗುವಾಗ ಹಣವೂ ಜಾಸ್ತಿ, ಹೆಚ್ಚು ದಿನ ರಜಾ ಕೊಡಲ್ಲ, ನಮಗೆ ಬೇಕಾದ ಬೇಡದ ಎಲ್ಲ ಸ್ಥಳ ತೋರಿಸುವರು. ಹಾಗಾಗಿ ಈ ಸಲ ಅಕ್ಷಯ್ ಮನುವಿನ ಜೊತೆ 15 ದಿನ, ಜೊತೆಗೆ ಶನಿವಾರ ಭಾನುವಾರ ಸೇರಿಸುವಾಗ 18 ದಿನ ಹೋಗಿ ಬೇಗ ವಾಪಸ್ ಬರುವುದು ಎಂದು ನಿರ್ಧರಿಸಿದ್ದ. ಹೋಗಿ ಬರಲು ಟ್ರೈನ್ ಎಂದು ಬುಕ್ ಮಾಡಿದ್ದರು. ಬಹುಶಃ ಅಕ್ಷಯ್ ಪ್ರಥಮ ಬಾರಿ ಟೂರ್ ಹೋಗುವಾಗ ಹಿಂದೆ ಬರಲು ಟಿಕೆಟ್ ಬುಕ್ ಮಾಡಿದ್ದ, ರಿಟರ್ನ್ ಟಿಕೆಟ್.